ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 96 ಗುಂಟೆ ರೆಕಾರ್ಡಲ್ಲಿದೆ, 26 ಗುಂಟೆ ಎಕ್ಸ್ಟ್ರಾ ಖರಾಬಿದೆ. ಎಲ್ಲದಕ್ಕೂ ಸೇರಿಸಿ 3 ಎಕರೆ ಬೌಂಡ್ರಿ ಮಾಡಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. ಒಂದು ಬೋರ್ವೆಲ್ ಇದೆ, ಬೋರ್ವೆಲಲ್ಲಿ ನೀರು ಚೆನ್ನಾಗಿದೆ, ರೆಡ್ ಸಾಯಿಲ್. ಪಕ್ಕದಲ್ಲಿ ಒಂದು ನಾಲೆನೂ ಇದೆ ಚಿಕ್ಕದು. ನೋಡಿ, ಈ ಮನೆ ಲೆಫ್ಟಲ್ಲಿ ಕಾಣ್ತಾ ಇದ್ದಿಲ್ಲ, ಇದು 1 BHK ಇವ್ರಿಗೆ ಅಂತ ಮಾಡ್ಕೊಂಡಿದ್ದಾರೆ. ನೀಟಾಗಿದೆ ಮನೆ. ಇಲ್ಲಿ 4 ವೀಲರ್ ಒಂದು 3 ನಿಲ್ಲಿಸ್ಕೋಬೋದು, ಜೊತೆಗೆ 2 ವೀಲರ್ ಒಂದು 3-4 ನಿಲ್ಲಿಸ್ಕೋಬೋದು. ನೋಡಿ, ವಾಟರ್ ಸ್ಟೋರೇಜ್ ಇಲ್ಲಿ ಮಾಡ್ಕೋಬೋದು. ಇಲ್ಲೊಂದು ಟಂಕಿ ಇದೆ, ಆ ಟಂಕಿಯಲ್ಲಿ ಫುಲ್ ಸ್ಟೋರೇಜ್ ಮಾಡಿದ್ದಾರೆ. ಒಂದು ಬೋರ್ವೆಲ್, ನೀರು ಚೆನ್ನಾಗಿದೆ. ಇದು ಬೆಂಗಳೂರು ಮೈಸೂರು ಹೈವೇಯಿಂದ 2.5 ಕಿಲೋಮೀಟ್ರ್ ಬರ್ಬೋದು. ವಿಲೇಜ್ ಹತ್ತಿರ ಇದೆ. ಶ್ರೀರಂಗಪಟ್ಟಣದಿಂದ ಒಂದು 6-7 ಕಿಲೋಮೀಟ್ರ್ ಬರ್ಬೋದು ಇದು ಡಿಸ್ಟೆನ್ಸ್. ನೋಡಿ, ಇವರು ಏರಿಯಾಕ್ಕೆ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ವಾಚ್ಮ್ಯಾನ್ಗೂ 1 BHK ಮಾಡಿಕೊಟ್ಟಿದ್ದಾರೆ. ಇವ್ರು ಇಲ್ದಿರೋ ಟೈಮಲ್ಲಿ ವಾಚ್ಮ್ಯಾನ್ ನೋಡ್ಕೊಡೋದು ಈ ಮನೆ ಎಲ್ಲ. ಟೋಟಲ್ 3 ಎಕರೆ ಬರ್ತದೆ. ನೋಡಿ, UPS ಕನೆಕ್ಷನ್ ಇದು. ಇದು ಕಿಚನ್. ನೋಡಿ, ಗ್ಯಾಸ್ ಸಿಸ್ಟಮ್ ಇದೆ, ವಾಟರ್ ಪ್ಯೂರಿಫೈನು ಹಾಕಿದ್ದಾರೆ. ಸೌದೆ ಒಲೆನೂ ಇದೆ. ನೋಡಿ, ಇದು ಸೌದೆ ಒಲೆ. ಇದು 1 ವರ್ಷ ಹಳೆಯದು ಅಡಿಕೆ ಹಾಕಿದ್ದಾರೆ. 90 ಭಾಗ ಅಡಿಕೆನೇ ಇರೋದು. ಒಂದು 10% ಅಸಾರ್ಟೆಡ್ ಫ್ರೂಟ್ ಟ್ರೀಸ್ ಹಾಕಿದ್ದಾರೆ, ಅದೂ 1 ವರ್ಷ ಹಳೆಯದು. ನೋಡಿ, ಡಬಲ್ ಹಂಚ್ ಹಾಕಿರೋದು ಇದು. ಕೆಳಗಡೆ ಏನು ಕಾಣ್ತಾಯಿದೆ, ಮೇಲ್ಗಡೆ ಅದೇ ಥರ ಹಾಕಿಲ್ಲ. ಮೇಲ್ಗಡೆ ಇನ್ನೊಂದು ಥರದ್ದು ಡಬಲ್ ಲೇಯರ್ ಹಂಚ್ ಹಾಕಿರೋದು. ಲಿವಿಂಗ್ ಭಾಳ ದೊಡ್ಡದಾಗಿದೆ. ಇದೊಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಇದ್ರದ್ದು ಬೆಲೆ ಹೇಳ್ತಾರೆ 2.5 ಕೋಟಿ. ನೋಡಿ, ಇದೊಂದು ಬೆಡ್ರೂಮು. ಕಂಡೀಷನ್ ಆಗಿದೆ ಮನೆ. 2.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಟೋಟಲ್ ಅಮೌಂಟು 2.5 ಕೋಟಿ ಹೇಳ್ತಾ ಇದ್ದಾರೆ. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ಭಾಳ ವಿಶಾಲವಾಗಿದೆ. ನೋಡಿ, ವಾಷಿಂಗ್ ಮಿಷನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. 24 ಅವರ್ಸ್ ಇರಬೇಕಂದ್ರೂ ಇರ್ಬೋದು, ಯಾಕಂದರೆ ವಿಲೇಜೆಲ್ಲ ಹತ್ತಿರ ಇರೋದ್ರಿಂದ ಆರಾಮಾಗಿರ್ಬೋದು ಇದು. ನೋಡಿ, ಇಲ್ಲೊಂದು ಅಂಡೆ ಹಾಕಿದ್ದಾರೆ ಬಿಸಿನೀರು ಮಾಡ್ಕೊಳ್ಳೋದಕ್ಕೆ. ಗೀಝರು ಇದೆ, ಸೌದೆ ಒಲೆನೂ ಇದೆ.